ಸೊ ಇನ್ನು ನಾವು ರಿಪಿನ್ಪೇಟೆಯಲ್ಲೇ ಇದ್ದೀವಿ, ಇನ್ನೂ ಹೊರಟಿಲ್ಲ, ಇವಾಗ ಹೋಗ್ತಿದ್ದೀವಿ ಬೆಂಗಳೂರಿಗೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ, ಯಾಕಂದರೆ ನಾಳೆ ನಮ್ಮದು ಕರಾಟೆ ಕಾಂಪಿಟೇಷನ್ ಇದೆ. ಇದೇ ಕಾರಲ್ಲಿ ಹೋಗೋದು ನಾವು. ಇಲ್ಲಿ ನಾವು ನಿಂತಿದ್ದೀವಿ, ಇಲ್ಲಿ ಟ್ರೈನ್ ಬರ್ತಿದೆ ನೋಡಿ. ಸೊ ಟ್ರೈನ್ ಮಿಸ್ ಆಯಿತು, ನೋಡೋಕ್ಕಾಗಿಲ್ಲ, ಅದು ಹೋಗಿತ್ತು ಆಲ್ರೆಡಿ. ನಾವು ಅಂದ್ಕೊಂಡಿದ್ವಿ ಅದು ಬರ್ತಿದೆ ಅಂತ, ಆದರೆ ನೋಡುವಾಗ ಅದು ಹೋಗಿತ್ತು. ಇವಾಗ ನಾವು ಹೋಗ್ತಿದ್ದೀವಿ ನೋಡಿ ಗಾಯ್ಸ್. ಇವಾಗ ನಾವು ಹೋಗ್ತಿದ್ದೀವಿ. ಕಾಣಿಸಲ್ಲ ಗಾಯ್ಸ್, ಕತ್ಲಿದೆ. ಬ್ರೈಟ್ನೆಸ್ ಹಾಕೊಳ್ಳಿ ಗಾಯ್ಸ್, ಕಾಣಿಸುತ್ತೆ ಸ್ವಲ್ಪ ಆದರೂ. ಸೊ ಇವತ್ತು ನಾವು ನೈಟ್ ಜರ್ನಿ ಮಾಡ್ತಿರೋದು. ಸೊ ನೋಡಿ ಗಾಯ್ಸ್, ಇವತ್ತು ನಾವು ನೈಟ್ ಜರ್ನಿ ಮಾಡ್ತಿರೋದು. ಹೆವಿ ಗಾಳಿ ಬರ್ತಿದೆ ಗಾಯ್ಸ್, ಇಲ್ಲಿ ಅಂತೂ ಕಾರ್ ಥರ ಇದೆ, ಫುಲ್ಲು ಹೆವಿ ಗಾಳಿ. ಇಲ್ಲೊಂದು ಯಾವುದೋ ಎರಡು ಅಂಗಡಿ ಇದೆ. ನನಗಂತೂ ಚಳಿ ಆಗ್ತಿದೆ ಗಾಯ್ಸ್, ಹೆವಿ ಗಾಳಿ ಇದೆ ಗಾಯ್ಸ್. ಇಲ್ಲಿ ನೋಡಿ, ನಾವು 500ಗೆ ರೀಚ್ ಆಗಿದ್ದೀವಿ ಇವಾಗ. ಸೊ ಇವಾಗ ನಮ್ಮಪ್ಪ ಅಂತಿದ್ರು ಪೆಟ್ರೋಲು ಸ್ವಲ್ಪ ಕಮ್ಮಿ ಇದೆ, ಪೆಟ್ರೋಲ್ ಹಾಕ್ಸೋಣ ಅಂತ. ಅದಕ್ಕೆ ನಾವು ಇವಾಗ ಪೆಟ್ರೋಲ್ ಹಾಕ್ಸೋಕೆ ಹೋಗ್ತೀವಿ ಗಾಯ್ಸ್. ಸೊ ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಬೇಕಂತ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಹಾಕ್ಸ್ತೀವಿ ಇವಾಗ ನೋಡಿ, ಪೆಟ್ರೋಲ್ ಹಾಕ್ತಿದ್ದಾರೆ ಇಲ್ಲಿ ಅಣ್ಣ. ಅಲ್ಲಿ ಅಣ್ಣ ಪೆಟ್ರೋಲ್ ಹಾಕ್ತಿದ್ರು. ಅವಾಗ ನಮ್ಮಪ್ಪ ದುಡ್ಡು ಕೊಡೋಣ ಅಂತ ಅವರು ದುಡ್ಡು ಕೊಟ್ಬಿಟ್ರು. ಇವಾಗ ನೋಡಿ, ನಾವು ಪೆಟ್ರೋಲ್ ಹಾಕ್ಸಿ ಹೋಗ್ತಿದ್ದೀವಿ. ಇವಾಗ ಹೋಗೋಣ ಬನ್ನಿ ಗಾಯ್ಸ್. ಈ ಬಸ್ ನೋಡಿ ಗಾಯ್ಸ್, ಹೆಂಗೆ ಮಾಡಿಫಿಕೇಶನ್ ಮಾಡಿದ್ದಾರೆ ಗಾಯ್ಸ್. ಸೊ ಇವಾಗ ನಾವು ಶಿವಮೊಗ್ಗಕ್ಕೆ ರೀಚ್ ಆದ್ವಿ ಗಾಯ್ಸ್. ಅದೆಲ್ಲ ಆಗಿ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಿದ್ವಿ ಶಿವಮೊಗ್ಗದಲ್ಲಿ, ಅಕ್ಕನ ಮನೆಗೆ. ಹಂಗೆ ಸುಮ್ಮನೆ ವಿಸಿಟ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ಹಂಗೆ ನಮ್ಮ ಅಕ್ಕನ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಹಂಗೆ ಇಲ್ಲಿ ನಮ್ಮ ಡ್ರೈವರ್ ಏನೋ ಚೆಕ್ ಮಾಡ್ತಿದ್ದಾರೆ ನೋಡಿ, ಏನಂತ ಗೊತ್ತಾಗ್ತಿಲ್ಲ. ನನಗೂ ಗೊತ್ತಾಗ್ತಿಲ್ಲ ಗೈಸ್ ಏನು ಚೆಕ್ ಮಾಡ್ತಿದ್ದಾರೆ ಅಂತ. ಚೆಕ್ ಮಾಡ್ತಿದ್ದಾರೆ ಗೈಸ್. ಇಲ್ಲಿ ಫ್ಲ್ಯಾಶ್ ಆನ್ ಮಾಡ್ಕೊಂತೀನಿ ಗೈಸ್. ಇವಾಗ ನಾವು ಶಿವಮೊಗ್ಗದಿಂದ ಡಿನ್ನರ್ ಎಲ್ಲ ಮಾಡಿ ಹೊರಟ್ವಿ. ಇವಾಗ ಟೈಮು 11:30 ಆಗಿದೆ. ಶಿವಮೊಗ್ಗದಿಂದ 11:30ಗೆ ಇವಾಗ ಹೊರಟ್ವಿ. ಜಸ್ಟ್ ಇವಾಗ ಭದ್ರಾವತಿಯಲ್ಲಿದ್ದೀವಿ. ಆನ್ ದ ವೇ ಭದ್ರಾವತಿ ಹೋಗ್ತಿದ್ದೀವಿ ನೋಡಿ ಇವಾಗ ಬೆಂಗಳೂರಿಗೆ. ಇವಾಗ ನಾನು ಮಲಗ್ತೀನಿ, ಆಮೇಲೆ ನಾಳೆ ಎದ್ದು ನಿಮಗೆ ಅಲ್ಲಿ ಸ್ಟೇಡಿಯಮಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಮಲಗ್ತೀನಿ. ಸೊ ನಾನು ಅಂದಿದ್ನಲ್ಲ ಗಾಯ್ಸ್, ನಾ ಮಲಗ್ತೀನಿ ಅಂತ. ನಾ ಮಲಗಿದ್ದೆ, ಅವಾಗ ನಮ್ಮಮ್ಮ ವಿಡಿಯೋ ಮಾಡಿಟ್ಟಿದ್ರು, ಅದನ್ನೇ ನಾನು ಇವಾಗ ಎಡಿಟ್ ಮಾಡ್ತಿದ್ದೀನಿ. ಹಾಗೆ ನಾನು ಹೇಳೋದು ವಿಷಯ ಮರ್ತೋಗ್ಬಿಟ್ಟೆ ಗಾಯ್ಸ್. ಈ ರೋಡ್ ನೋಡಿ ಗಾಯ್ಸ್, ಏನು ಕರ್ವ್ ಇದೆ ಅಲ್ವಾ ಗಾಯ್ಸ್, ಫುಲ್ಲು ಕರ್ವ್ ಇದೆ ಗಾಯ್ಸ್ ಈ ರೋಡು ಅಂತೂ. ಇಲ್ಲೇನೋ ಲೈಟಿಂಗ್ಸ್ ಎಲ್ಲ ಮಾಡಾಕಿದ್ದಾರೆ, ಏನಂತಲೇ ಗೊತ್ತಾಗ್ತಿಲ್ಲ. ಹೋಗುವಾಗಲೇ ಅಲ್ಲಿ ಇಲ್ಲೊಂದು ಬ್ರಿಡ್ಜ್ ಸಿಕ್ತು ನೋಡಿ ಗಾಯ್ಸ್, ಬ್ರಿಡ್ಜು ಗಾಯ್ಸ್. ಇವಾಗ ಒಂದು ಟ್ರೈನ್ ಐತೆ ನೋಡಿದ್ರಲ್ಲ ಗಾಯ್ಸ್, ಅದೆಲ್ಲೋಯ್ತು ಅಂತ ನನಗೂ ಗೊತ್ತಿಲ್ಲ. ನಮ್ಮಮ್ಮಂಗೆ ಮರ್ತೋಗಿದೆಯಂತೆ, ನೆನ್ಪು ಮಾಡ್ಕೊಂಡು ಹೇಳ್ತೀನಿ ಗಾಯ್ಸ್. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ, ಹೋಗೋಣ ಬನ್ನಿ ಗಾಯ್ಸ್. ಸೊ ನಿಮಗೆ ನಾನು ಹೋದ್ಮೇಲೆ ತೋರಿಸ್ತೀನಿ ಗಾಯ್ಸ್. ಸೊ ನಾವು ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಗಾಯ್ಸ್. ಇವಾಗ ನಾವು ವಿಧಾನಸೌಧ ಮುಂದ್ಗಡೆ ಇದ್ದೀವಿ ನೋಡಿ ಗಾಯ್ಸ್, ವಿಧಾನಸೌಧ ಹೆಂಗಿದೆ ಅಂತ. ಸೊ ಬೆಂಗಳೂರಲ್ಲಿ ರಾತ್ರಿ ಹೈವೇ ಲೈಟಿಂಗ್ ನೋಡಿ ಗಾಯ್ಸ್ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿದೆ ಗಾಯ್ಸ್ ಒಂಥರ. ಹಾಗೆ ಹೋಗುವಾಗ ಒಂದು ಮಾಲ್ ಸಿಕ್ತು ಯಾವುದೋ. ಸೊ ಇವಾಗ ನಾನು ಮಲಗಿದ್ದೆ. ಇವಾಗ ನಾವು ಸ್ಟೇಡಿಯಮ್ಮಿಗೆ ಹೋಗ್ತಿದ್ವಿ, ಕರಾಟೆ ಸ್ಟೇಡಿಯಮ್ಮಿಗೆ ನೋಡಿ ತೋರಿಸಿ. ಆಲ್ರೆಡಿ ಬೆಳಕು ಬಂದಿದೆ ಗಾಯ್ಸ್. ಸೊ ಇವಾಗ ನಾವು ಸ್ಟೇಡಿಯಮ್ಮಿಗೆ ಹೋಗ್ತಿದ್ದೀವಿ. ಚಳಿ ಅಂತೂ ತುಂಬ ಇದೆ, ತುಂಬ ಚಳಿ ಆಗ್ತಿದೆ ನನಗಂತೂ. ಬೆಳಗ್ಗೆನೇ ಚಳಿ ಇದೆ ಗಾಯ್ಸ್. ಟ್ರೈನಲ್ಲಿ ನಾವು ಇವಾಗ ಸ್ಟೇಡಿಯಮ್ಮಿಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ಇಲ್ಲಿ AZ ಮುಹೀಬ್ ಸರಿಂದು ಫೋಟೋ ಎಲ್ಲ ಇದೆ. ಇಲ್ಲಿ ನೋಡಿ, ಹೀಗೆ ಪೋಸ್ಟರ್ ಕೂಡ ಹಾಕಿದ್ದಾರೆ ಕರಾಟೆದು ನೋಡಿ. ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇಲ್ಲಿ ಅದು ಇದೆ.
ಅಲ್ಲಿ ನೋಡಿ ಅಲ್ಲಿ ಒಳಗೆ ಸ್ಟೇಡಿಯಮ್ಮು ಕಾಣಿಸ್ತೀಯಾ? ಅಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇದೇ ಸ್ಟೇಡಿಯಂ ಗೈಸ್. ಸೊ ಸ್ಟೇಡಿಯಂ ಒಳಗೆ ನೋಡಿ ಗೈಸ್ ಹೆಂಗಿದೆ, ಒಳ್ಳೆ ಹಾಗೆ ಇಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಬಾಸ್ಕೆಟ್ಬಾಲಿಂದು ನೋಡಿ ಗೈಸ್. ಸ್ಟೇಡಿಯಂ ಒಳಗೆ ಇದು ಇಲ್ಲೇ ಆಡೋದು ಕರಾಟೆ ಮ್ಯಾಟ್ಸ್ ಎಲ್ಲ ಇದೆ. ಸೊ ಸ್ಟೇಡಿಯಂ ಮೇಲೆ ಕೂತ್ಕೊಂಡು ಲುಕ್ ನೋಡಿ ಗಾಯ್ಸ್ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ನನಗೂ ಇಷ್ಟ ಆಯಿತು, ಚೆನ್ನಾಗಿದೆ. ಮೇಲೆ ಲುಕ್ ನೋಡಿ ಗಾಯ್ಸ್, ಇದು ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ ಗಾಯ್ಸ್. ಜನ ನೋಡಿ ಗಾಯ್ಸ್ ತುಂಬೋಗಿದ್ದಾರೆ ಗಾಯ್ಸ್. ನನಗೆ ಸೆಕೆಂಡ್ ಪ್ಲೇಸ್ ಬಂತು ಕರಾಟೆಯಲ್ಲಿ. ಸೊ ನಿಮಗೆಲ್ಲ ನಾನು ಕಾಣಿಸ್ತಿದ್ದೀನ ಗಾಯ್ಸ್? ಅಲ್ಲಿ ಬ್ಯಾಗ್ ಇಟ್ಕೊಂಡು ಕೂತಿದ್ದೀನಲ್ಲ ನೋಡಿ ಗಾಯ್ಸ್, ಕಾಣಿಸ್ತಿದ್ದೀನ? ಅದು ನಾನೇ. ಇವಾಗ ನಾನು ಆಟಾಡಕ್ಕೆ ಹೋಗಬೇಕು, ಹೋಗ್ತೀನಿ ಗಾಯ್ಸ್ ಇವಾಗ ಆಟಾಡೋಕ್ಕೆ. ನೋಡಿ ಅಲ್ಲಿ ಕಾಣಿಸ್ತಿದ್ದೀನಲ್ಲ ಗಾಯ್ಸ್, ನಾನು ಕೂತಿದ್ದೀನಿ ನೋಡಿ, ಇದೆ ನೋಡಿ ಗಾಯ್ಸ್, ಸೆಕೆಂಡ್ ಪ್ಲೇಸ್ ಅಂತ ಇದೆ ನೋಡಿ. ಇಲ್ಲಿ ನೋಡಿ, ಇದು ನನ್ನ ಟ್ರೋಫಿ ನೋಡಿ ಗಾಯ್ಸ್, ಇದೇ ನನ್ನ ಟ್ರೋಫಿ. ಎಷ್ಟು ತೋರ್ಸೋಕ್ಕೂ ಹೋಗ್ತಿಲ್ಲ ಗಾಯ್ಸ್, ಉದ್ದಕ್ಕಿದೆ ತುಂಬ. ಸೆಕೆಂಡ್ ಪ್ಲೇಸ್ ಟ್ರೋಫಿ ಇದು. ಸೊ ಗೈಸ್, ನಾನು ನಿಮಗೆ ಸೆಕೆಂಡ್ ಪ್ಲೇಸ್ ಅಂತ ಅಂದಿದ್ನಲ್ಲ, ಸೆಕೆಂಡ್ ಪ್ಲೇಸ್ ಅಲ್ಲ, ಫಸ್ಟ್ ಪ್ಲೇಸು. ಯಾಕಂದರೆ ಅವರು ಕೌಂಟಿಂಗಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿದ್ರು, ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಗಿತ್ತು ಅವರಿಗೆ. ಅದಕ್ಕೆ ಇವಾಗ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಪ್ಲೇಸು ಅಂತ ಸರಿ ಮಾಡಿ ಕೊಟ್ಟರು ನೋಡಿ. ಇಲ್ಲಿ ಹಾಗೆ ನಾವು ಸುತ್ತಾಡೋಣ ಅಂತ ಮಾಲಿಗೆ ಬಂದ್ವಿ, ಸ್ವಲ್ಪ ಹಿಂಗೆ ಇಲ್ಲೇ ಸುತ್ತಾಡೋ ಹೋಗೋಣ ಅಂತ. ಅಲ್ಲಿ ಮಾಲ್ ಒಳಗೆ ಇದ್ದೀವಿ ಇವಾಗ, ಮಾಲ್ ಮೇಲೆ ಹೋಗಿ ತೋರಿಸ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸಸ್ ಮಾಲ್ ಅಂತ ಇದ್ರ ಹೆಸರು, ಮ್ಯಾಕ್ಸಸ್ ಮಾಲ್ ಬೆಂಗಳೂರಲ್ಲಿ. ಮ್ಯಾಕ್ಸಸ್ ಮಾಲ್ ಯಾರಿಗಾದರೂ ಬಂದಿದ್ರೆ ಯಾರಾದರೂ ಇಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ? ನೋಡಿ ಇಲ್ಲಿ ನೋಡಿ, ಮೇಲೆ ಹೋಗೋಣ ಅಂತ ಇಲ್ಲಿಗೆ ಇವಾಗ ಲಿಫ್ಟ್ ಹತ್ತೋಣ ಅಂತ ಹೋಗ್ತಿದ್ದೀವಿ. ಲಿಫ್ಟ್ ಇಲ್ಲಿದೆ ನೋಡಿ. ಇವಾಗ ನೋಡಿ ನಾವು ಒಳಗೆ ಹೋಗ್ತಿದ್ದೀವಿ, ಇಲ್ಲಿ ಹಾಕಿದ್ದೀವಿ ಇಲ್ಲಿ ನೋಡಿ. ನೋಡಿ ನಾವು ಮೇಲೆ ಬಂದ್ವಿ. ವಾಚಸ್ ನೋಡಿ, ಇದೇನೋ ಆಟ. ನೋಡಿ ಇಲ್ಲಿ ಮೊಬೈಲ್ಸ್ ಇದೆ, ಇಲ್ಲಿ ಕೀಪ್ಯಾಡು ಎಲ್ಲ ಇದೆ. ಇಲ್ಲಿ ನೋಡಿ ಜ್ಯುವೆಲರ್ಸ್ ಇದೆ, ದೊಡ್ಡ ಮಾಲ್ ಇದೆ. ಮೇಲೆ ಇನ್ನೂ ಒಂದು ಫ್ಲೋರ್ ಇದೆ, ಎಷ್ಟು ಒಂದು 5 ಫ್ಲೋರ್ ಏನೋ ಇದೆ ಅಪ್ಪ ಅಂತೆ. 1 2 3, ಈಗ ನಾವು 4 ನಿಂತಿದ್ದೀವಿ, ಮತ್ತೊಂದು ಗ್ರೌಂಡ್ ಫ್ಲೋರ್ ಅಂತ. ಒಳಗೆ ಫುಲ್ಲು ಶಾಪಿಂಗು, ಒಂದು ಬಾಕ್ಸ್ ಥರ ಮಾಡಿ ಅದರೊಳಗೆ ಶಾಪಿಂಗ್ ಮಾಡೋಂಗೆ ಮಾಡಿದ್ದಾರೆ ನೋಡಿ. 70% ಆಫರು, 40% ಆಫರು, ಎಲ್ಲ ಬುಕ್ಸು, ಪೆನ್ನು, ಪೆನ್ಸಿಲು, ಬುಕ್ಸೇ ಫುಲ್ಲು. ಇಲ್ಲಿ ನೋಡಿ ಬುಕ್ಸೇ ಎಲ್ಲ. ಇಲ್ಲೊಂದು ಕಡೆ ನೋಡಿ ಕ್ಯಾಲ್ವಿನ್ ಕ್ಲೇನ್ ಅಂತ ಇದೆ. ಇಲ್ಲೊಂದು ಕಡೆ ವಾನ್ ಹುಸೇನ್. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದೇನಪ್ಪ, ಓ ಶೂಸ್ ನೋಡಿ. ಹಾಗೆ ಇಲ್ಲಿ ಒಳಗೆ ವಿಸಿಟ್ ಮಾಡ್ಕೊ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಸ್ಪೈಡರ್ ಮ್ಯಾನ್, ಮಾರ್ವೆಲ್ಸ್ ಇಂದ ಇದೆಲ್ಲ. ಇಲ್ಲಿ ನೋಡಿ ಸ್ಪೈಡರ್ ಮ್ಯಾನ್, ಮಾರ್ವೆಲ್ ಬರ್ದಿದೆ ನೋಡಿ. ರೇಟ್ ನೋಡಿ ಗುರು ಎಷ್ಟಂತ ನೋಡೋಣ, ರೇಟ್ ಎಲ್ಲಿದೆ? ಮಾರ್ವೆಲ್ಸ್ ಇಂದ ಇಲ್ಲಿ ನೋಡಿ ಮಾರ್ವೆಲ್ ಅಂತ ಬರ್ದಿದೆ.
ಯಪ್ಪ 8499 ರುಪೀಸ್. ಏನು ರೇಟ್ ಕಾಸ್ಟ್ಲಿ, ಫುಲ್ ಕಾಸ್ಟ್ಲಿ ಬರೋದು. ಇಲ್ಲಿ ನೋಡಿ ಟಾಯ್ಸ್, ಇಲ್ಲಿ ನೋಡಿ ಫೇಸಸ್ ಎಲ್ಲ ಇದೆ. ಒಳ್ಳೆ ವಾಸನೆ ಬರ್ತಿದೆ. ಇಲ್ಲಿ ನೋಡಿ ಪರ್ಫ್ಯೂಮ್ ತಯಾರು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ಗಾಯ್ಸ್ ಕ್ಲೋಸಾಂಟ್. ಇಲ್ಲಿ ನೋಡಿ ಏನೇನೆಲ್ಲ ಇದೆ ನೋಡಿ ಗಾಯ್ಸ್. ಕ್ರೇಜಿ ಗುರು, ಕ್ರೇಜಿ ಅಂತಲೇ ಅನ್ಬೋದು. ಫುಲ್ ಚಾಕ್ಲೇಟ್ಸೇ. ಒಂದು ಕಡೆ ಚಾಕ್ಲೇಟ್ಸು, ಒಂದು ಕಡೆ ಪರ್ಫ್ಯೂಮ್ಸು, ಒಂದು ಕಡೆ ಡ್ರೆಸ್ಸು, ಒಂದು ಕಡೆ ಮಾರ್ವೆಲ್ಲು. ಏನು ಕ್ರೇಜಿ ಗುರು, ಕ್ರೇಜಿ ಅಂತಲೇ ಅನ್ಬೋದು. ಇಲ್ಲಿ ನೋಡಿ ಗುರು, ವಿಧದ ಚಾಕ್ಲೇಟ್ಸು. ಏನು ಕ್ರೇಜಿ, ಕ್ರೇಜಿ ಅಂತಲೇ ಅನ್ಬೋದು. ಹೇಳಿ ಇವಾಗ ನಾನು ಹೋಗ್ತಿದ್ದೀವಿ. ಇಲ್ಲಿ ನೋಡಿ ನಮ್ಮ ಅಪ್ಪ ಅವರೆಲ್ಲ ಆಲ್ರೆಡಿ ಕಾಯ್ತಿದ್ದಾರೆ ನಮಗೆ. ಇವಾಗ ಹಂಗೆ ಆ ಕಡೆ ಈ ಕಡೆ ಹಾಗೆ ಸ್ವಲ್ಪ ಏನೆಲ್ಲ ಇದೆ ಅಂತ ನೋಡಿಕೊಂಡು ಮುಂದೆ ಹೋಗ್ತಿದ್ದೀವಿ. ನೋಡಿ ಗಾಯ್ಸ್ ಕೆಳಗೆ ಅವಾಗ ನಾ ಮಾರ್ವೆಲ್ ತೋರಿಸಿದ್ನಲ್ಲ, ಅಲ್ಲಿದೆ ನೋಡಿ ಗಾಯ್ಸ್. ಅವಾಗ ನಾ ಬುಕ್ಸಿನ ತೋರಿಸಿದ್ನಲ್ಲ, ಕಾಣಿಸ್ತಿಲ್ಲಲ್ಲ, ಅಲ್ಲಿದೆ ನೋಡಿ ಗಾಯ್ಸ್. ನಾವು ಹೋಗ್ತಿದ್ದೀವಿ. ಇವಾಗ ನಾನು ಹೋಗಿ ಬುಕ್ಸಿನ ತೋರಿಸ್ತೀನಿ ಬನ್ನಿ ಗಾಯ್ಸ್. ಇವಾಗ ನಾನು ಹೋಗ್ತಿದ್ದೀನಿ, ಕರ್ಕೋಗ್ತೀನಿ ಬನ್ನಿ ಗಾಯ್ಸ್. ಇವಾಗ ತೋರಿಸ್ತೀನಿ ನೋಡಿ ಗಾಯ್ಸ್. ನಾನು ತಡೀರಿ ಗಾಯ್ಸ್, ಬರ್ತಿದೆ. ಅಲ್ಲಿ ನೋಡಿ ಗಾಯ್ಸ್, ಕಾಣಿಸ್ತಿದ್ಯಾ? ಅದೇ ಗಾಯ್ಸ್, ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಗಾಯ್ಸ್, ಕಾಣಿಸ್ತಿದೆಯಲ್ಲ. ಈ ಕಡೆ ನೋಡಿ ಗಾಯ್ಸ್ ಫುಲ್ಲು ಡ್ರೆಸ್ಸಿಂದೆ. ಈ ಕಡೆ ನೋಡಿ ಗಾಯ್ಸ್ ಎಲ್ಲ ಡ್ರೆಸ್ಸಿಂದೆ. ಇಲ್ಲಿ ಫುಲ್ಲು ಡ್ರೆಸ್ಸು. ಸೇಲ್ ಇಸ್ ನೋ ಲೈವ್. ಲಕ್ಸುರಿ ಬ್ಯಾಗ್ಸ್ ಎಲ್ಲ ಇದೆ. ಹಾಗೆ ಸುಮ್ಮನೆ ಹಿಂಗೆ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ. ಶಾಪಿಂಗ್ ಮಾಡಿಲ್ಲ, ಏನು ಪರ್ಚೇಸ್ ಮಾಡಿಲ್ಲ, ಏನು ಹಿಂಗೆ ನೋಡ್ತಿದ್ದೀವಿ ಎಲ್ಲ ಬರೀ. ನೋಡಿ ಹಂಗೆ ನಾವು ಇನ್ನೊಂದು ಫ್ಲೋರ್ ಹತ್ತೋಣ ಅಂತ ಬಂದ್ವಿ. ಮೇಲೆ ಹತ್ತುತ್ತಿದ್ದೀವಿ ನೋಡಿ. ಈಗ ನನ್ನ ತಮ್ಮ ಸೈಡಲ್ಲೇ ನೋಡಿ ಮೇಲ್ಗಡೆ ಆಟ ಆಡೋದು, ಬೀಫನ್ ಅಂತಾರಲ್ಲ ಇದೆ. ಏನು ಮಸ್ತ್ ಗುರು ನೋಡಿ. ಇದು ಚಾಕ್ಲೇಟ್ಸೇ ಥರ. ಸೊ ಇಲ್ಲಿ ನೋಡಿ ಅಲ್ಲೆಲ್ಲ ಡ್ರೆಸ್ಸಿಂದಲ್ಲ, ಆದರೆ ಇಲ್ಲಿ ಯಾವುದೋ ಒಂದಿದೆ. ಆಮೇಲೆ ಇವಾಗ ನಾವು ಹೋಗ್ತಿದ್ದೀವಿ ಮತ್ತೆ. ಇಲ್ಲಿ ನೋಡಿ ಗಾಯ್ಸ್ ಡಂಬಲ್ಸಿಂದು. ಇಲ್ಲಿ ನೋಡಿ ಗಾಯ್ಸ್ 5 kg ಇದೆ, ಹೆವಿ ವೈಟ್ ಇದೆ. ಇಲ್ಲಿ ನೋಡಿ 7.5 kg, 5 kg, 2.5 kg. ಇಲ್ಲೆಲ್ಲ ಡಂಬಲ್ಸಿಂದೇ ಇರೋದು ನೋಡಿ. ಇದ್ಯಾವುದು ಇದು ಇಲ್ಲಿದೆ ನೋಡಿ. ಇಲ್ಲಿ ನೋಡಿ ಗೈಸ್ ಬಾಕ್ಸಿಂಗ್ ಗ್ಲೋವ್ಸ್. ಇಲ್ಲಿ ನೋಡಿ ಗೈಸ್ ಬಾಕ್ಸಿಂಗ್. ಇದು ಸ್ಕಿಪ್ಪಿಂಗ್ ಏನಪ್ಪ, ಮೋಸ್ಟ್ಲಿ ಐ ಥಿಂಕ್ ಸ್ಕಿಪ್ಪಿಂಗ್ ಅನಿಸುತ್ತೆ. ನೋಡಿ ಇದೆಲ್ಲ ಯೋಗ ಮ್ಯಾಟು, ಜಿಮ್ಮಿನ ಐಟಮ್ಸೇ ಎಲ್ಲದು ನೋಡಬೇಕಂದ್ರೆ. 2 kg ಅಂತಿದೆ. ಏನು ಬಾಲ 2 kg ಅಂತಿದೆ. ಅಪ್ಪ ಗ್ರಿಪ್ಪರು ನೋಡಿ ಗೈಸ್. ನೋಡಿ ಗೈಸ್ ಬೆಲ್ಟ್ ಹಾಕೊಂತಾರಲ್ಲ, ವೈಟ್ ಲಿಸ್ಟ್ ಇಲ್ಲಿ ಎತ್ತುವಾಗ 3 kg ಇದೆ. ಆರಾಮಾಗಿ ಎತ್ತುತ್ತೀನಿ ಗೈಸ್. ನೋಡಿ ಇಲ್ಲೆಲ್ಲ ನೋಡಿ ಬರೀ ಶೂಸಿಂದು.
ಶಟಲ್ ಬ್ಯಾಟು, ಕಾಕು, ಶಟಲ್ ಕಾಕು. ಗಟ್ಟಿ ಇದೆ ಗುರು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಗುರು. ಇಲ್ಲಿ ನೋಡಿ ಗಾಯ್ಸ್, ಫುಲ್ಲು ಡ್ರೆಸ್ಸು. ಇಲ್ಲೊಂದು ಕಡೆ ಬಾಲ್ ಕೂಡ ಇದೆ, ಸ್ಪಂಜ್ ಬಾಲ್ ಥರ. ಪಿಚ್ಚಾಗಲ್ಲ ಅಷ್ಟೇನು. ನೋಡಿ ಗಾಯ್ಸ್, ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ರಿಂಗು ಹೆಂಗಿದೆ, ಅದು ಸೊಂಟಕ್ಕೆ ಹಾಕೊಂಡು ತಿರ್ಗಿಸ್ತಾರಲ್ಲ, ನನ್ನ ತಮ್ಮ ಯೂಸ್ ಮಾಡ್ತಿದ್ದ ನೋಡಿ ರಿಂಗಿಂದು. ಇವನು ಯೂಸ್ ಮಾಡೋದು ನಾನು ನೋಡೇ ಬಿಟ್ವಿ. ಗುರು ಎಕ್ಸಾಕ್ಟಿ ಏನು ಸೈಕಲ್ ಗುರು ಇದು. ವಾವ್, ಸ್ಕೇಟಿಂಗ್ ಶೂ ಗುರು. ಅಬ್ಬಬ್ಬಾ ಹೆಂಗಿದೆ ನೋಡಿ ಗುರು, ಯಪ್ಪ. ಇಲ್ಲಿ ನೋಡಿ ಹೆಲ್ಮೆಟ್ಸು, ಸ್ಕೇಟಿಂಗ್ ಹೆಲ್ಮೆಟ್ಸು, ಸ್ಕೇಟಿಂಗ್ ಹೆಲ್ಮೆಟ್ಸು, ಸೈಕಲ್ ಹೆಲ್ಮೆಟ್ಸು ಎಲ್ಲ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದು ಸೈಕಲ್ ಹೆಲ್ಮೆಟ್ಸ್. ಇಲ್ಲಿ ನೋಡಿ ನೀ ಪ್ಯಾಡು, ಬೆಲ್ಟ್ಸು, ಸೈಕಲ್ಸ್ ನೋಡಿ. ಯಪ್ಪ ಚೆನ್ನಾಗಿದೆ ಗುರು, ಚೆನ್ನಾಗಿದೆ. ಸೀಟ್ ಕವರು ಎಲ್ಲ ಇದೆ. ಈ ಗೇರ್ ಸೈಕಲ್ ನನಗೆ ತುಂಬ ಇಷ್ಟ ಆಯಿತು. ಇವುಗಳು ರಾಕ್ ರೈಡರ್ ಕಡೆ ಅವ್ರದ್ದು ಎಲ್ಲದು. BTV ಇದು ರಾಕ್ ರೈಡರ್, ಇದು ರಾಕ್ ರೈಡರ್. ಇಲ್ಲಿ ನೋಡಿ ಒಳ್ಳೆ ಸೈಕಲ್ಸ್ಗಳಿದೆ. ಇಲ್ಲಿ ನೋಡಿ ಸ್ಕೇಟಿಂಗ್ ಶೂಸ್ ಹೆಂಗಿದೆ ನೋಡಿ ಗಾಯ್ಸ್. ಇಲ್ಲಿ ನೋಡಿ ಎಷ್ಟು 3799 ರೂಪೀಸ್. ಇದು ದೊಡ್ಡವ್ರದ್ದು ಸೈಜು. ಇಲ್ಲಿ ನೋಡಿ ಇದು ಚಿಕ್ಕವ್ರ ಸೈಜು. ಇಲ್ಲಿ ನೋಡಿ ಬಿಗ್ ಸ್ಕೇಟಿಂಗು. ಇಲ್ಲಿ ನೋಡಿ ಇಲ್ಲಿ ಬಿಗ್ ಸ್ಕೇಟಿಂಗ್ ಇದು. ಇಲ್ಲಿದೆ ನೋಡಿ, ಇದು ಸೈಕಲ್ ಇರುತ್ತಲ್ಲ ಹಂಗೆ. ಈ ಕಡೆ ಸೈಕಲ್ದಾದರೆ ಈ ಕಡೆ ಸ್ವಿಮ್ಮಿಂಗಿಂದು. ಇಲ್ಲಿ ನೋಡಿ ಹಾಗೆ ನಾನು ಸುಮ್ಮನೆ ಟ್ರೈ ಮಾಡಿದೆ ಬರುತ್ತಾ ಅಂತ, ಅದಾದರೆ ಬಂದಿಲ್ಲ. ಸೊ ಇವಾಗೊಂದು ಪಿಜ್ಜಾ, ಸ್ಯಾಂಡ್ವಿಜ್ಜು ಮತ್ತು ಕೂಲ್ ಡ್ರಿಂಕು ಆರ್ಡ್ರ್ ಮಾಡಿದ್ದೀವಿ. ಇವಾಗ ಇನ್ನೇನು ಬರಬೇಕು ಅಷ್ಟೇ. ಸೊ ಪಿಜ್ಜಾ ಬಂದಿದೆ ನೋಡಿ ಗಾಯ್ಸ್, ಇದೆ ಪಿಜ್ಜಾ. ಆಮೇಲೆ ಇಲ್ಲಿ ನೋಡಿ ಗಾಯ್ಸ್ ಕೂಲ್ ಡ್ರಿಂಕು. ಆಮೇಲೆ ಇಲ್ಲಿ ನೋಡಿ ಗಾಯ್ಸ್ ಸ್ಯಾಂಡ್ವಿಚ್ ಅಲ್ಲ ಗಾಯ್ಸ್, ಫ್ರೆಂಚ್ ಫ್ರೈಸು. ನಾನು ತಪ್ಪು ಹೇಳಿಬಿಟ್ಟೆ, ಸ್ಯಾಂಡ್ವಿಚ್ ಅಂತ ಫ್ರೆಂಚ್ ಫ್ರೈಸು. ನಾನು ತಿಂತಿದ್ದೀನಿ ನೋಡಿ ಗೈಸ್ ಫ್ರೆಂಚ್ ಫ್ರೈಸು. ಹಾಗೆ ನಾವು ಇವಾಗ ಮಾಲಿಂದ ಹೊರಗೆ ಬಂದ್ವಿ, ಇವಾಗ ಹೋಗ್ತಿದ್ದೀವಿ. ಮೊಬೈಲನ್ನು ಸೈಡಿಗೆ ತಿರ್ಸ್ಕೊಳ್ಳಿ, ಯಾಕಂದರೆ ಆ ವಿಡಿಯೋ ಸ್ವಲ್ಪ ವಾರೆಯಾಗಿದೆ. ಬಿಕಾಸ್ ಇವಾಗ ನಾವು ಡಿನ್ನರಿಗೆ ಹೋಗೋಣ ಅಂತ ಮಾಡಿದ್ವಿ. ಇವಾಗ ಡಿನ್ನರಿಗೆ ಹೋಗೋಣ ಬನ್ನಿ ಗೈಸ್. ಸೊ ಇವಾಗ ನಾವು ಡಿನ್ನರಿಗೆ ಅಂತ ಬಂದಿದ್ವಿ. ಡಿನ್ನರಿಗೆ ನಾವು 2 ಬಿರಿಯಾನಿ ಮತ್ತು ಒಂದಿಷ್ಟು ಲೆಗ್ ಪೀಸಸ್ ತಗೊಂಡಿದ್ವಿ. ಇವಾಗ ನಾವು ಡಿನ್ನರ್ ಮಾಡ್ತೀವಿ. ಡಿನ್ನರ್ ಮಾಡಿದ್ಮೇಲೆ ಮತ್ತೆ ಇವಾಗ ನಾವು ಹೋಗ್ತೀವಿ ಎಲ್ಲಿಗಾದರೂ. ಸೊ ಇವಾಗ ನಾನು ಮಲಗ್ತೀನಿ, ಮತ್ತೆ ನಾಳೆ ಸಿಗೋಣ. ಸೊ ಇವಾಗ ನಾನು ಮಲಗ್ತೀನಿ. ಗುಡ್ ನೈಟ್ ಗಾಯ್ಸ್. ಸೊ ಇವಾಗ ನಾವು ಎದ್ವಿ, ಎಲ್ಲರೂ ಎದ್ದು ಇವಾಗ ನಾವು ಮೆಜೆಸ್ಟಿಕ್ಗೆ ಹೋಗೋಣ ಅಂತ ಮಾಡಿದ್ದೀವಿ. ಹೋಗೋಣ ಬನ್ನಿ ಗಾಯ್ಸ್. ನಾವು ಮೆಜೆಸ್ಟಿಕ್ಕಿಗೆ ಬಂದಿದ್ವಿ. ಫುಲ್ಲು ಮಳೆ ಗಾಯ್ಸ್ ಮೆಜೆಸ್ಟಿಕ್ಕಲ್ಲಿ, ಫುಲ್ಲು. ಇಲ್ಲಿ ನೋಡಿ ನೀರೆಲ್ಲ ಹರ್ಕೊಂಡು ಹೋಗ್ತಿದೆ, ಅಲ್ಲಿ ನೋಡಿ ಎಲ್ಲ ಸೋರ್ತಿದೆ. ಸೊ ಇವಾಗ ಅಲ್ಲೊಂದು ಬಸ್ ಕಾಣಿಸ್ತಿದೆಯಲ್ಲ, ಅದು AC ಬಸ್ ಗಾಯ್ಸ್. ಇಲ್ಲಿ ಬೆಂಗಳೂರಲ್ಲಿ ಹಾಗೆ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಆವಾಗಲೇ ಇಲ್ಲೊಂದು ಚಾಟ್ ಥರ ಏನೋ ಒಂದು ಮಾಡ್ಕೊಟ್ಟಿದ್ರು, ಚೆನ್ನಾಗಿದೆ. ಒಂದು 2-3 ಪ್ಲೇಟ್ ಅಂತೂ ನಾವು ತಗೊಂಡ್ವಿ, ಚೆನ್ನಾಗಿದೆ ಅಂತ. ನೋಡಿ ಇವರೇ ಮಾಡೋರು. ಇದು ಯಾವ ಏರಿಯಾ? SP ರೋಡ್ ಅಂತೆ. ಬಂದಿದ್ರೆ ಇವ್ರ ಹತ್ರ ಒಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ತಿನ್ನೋಕ್ಕೆ. ಹೆಲ್ದಿ ಫುಡ್ ಅಂತಲೇ ಅನ್ಬೋದು ನೋಡಿ. ಸೊ ಇವಾಗ ಅದೆಲ್ಲ ಆಗಿ ನಾವು ಹಾಸನಕ್ಕೆ ಹೋಗ್ತಿದ್ದೀವಿ. ಹೋಗೋಣ ಬನ್ನಿ ಗಾಯ್ಸ್. ಇವಾಗ ನಾನು ಹೋಗ್ತಿದ್ದೀವಿ ಕಾರಲ್ಲಿ ಹಾಸನಕ್ಕೆ.
ನೋಡಿ ನಾವು ಹೋಗ್ತಿದ್ದೀವಿ ಅಲ್ಲ. ಸೊ ಇವಾಗ ನಾವು ಬೆಂಗಳೂರಿಂದ ಹಾಸನಕ್ಕೆ ಹೋಗ್ತಿದ್ದೀವಿ. ಯಾಕಂದರೆ ನಾಳೆ ಅಲ್ಲಿ ನಮ್ಮ ಮಸೀದಿದು ಉರುಸಿದೆ ಕಡ್ಪಾಡಿಯಲ್ಲಿ. ಅಲ್ಲಿ ಹಾಸನಕ್ಕೆ ಹೋಗಿ ಹಾಗೆ ಕಡ್ಪಾಡಿಗೆ ಹೋಗ್ತೀವಿ ಅಲ್ಲಿಂದನೇ. ಆಮೇಲೆ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಸೊ ಗಾಯ್ಸ್, ಅದು ಕಡ್ಪಾಡಿಯಲ್ಲ ಉರುಸಿರೋದು. ಕಾಪು ಹತ್ರ ಕೈಪುಂಜರ್ ಅಂತ ಒಂದು ಊರಿದೆಯಲ್ಲ, ಅದರಲ್ಲಿ ಉರುಸಿರೋದು. ಇವಾಗ ನಾವು ಹೋಗ್ತಿದ್ದೀವಿ. ಸಾರಿ, ನನಗೆ ಗ್ರಾಮರ್ ಮಿಸ್ಟೇಕ್ ಆಯಿತು. ಸಾರಿ ಗಾಯ್ಸ್. ಇವಾಗ ನಾವು ಹೋಗ್ತಿದ್ದೀವಿ. ಬ್ರೈಟ್ನೆಸ್ ಹಾಕೊಳ್ಳಿ, ಕಾಣಿಸ್ತಾನೆ ಇಲ್ಲ ಗಾಯ್ಸ್. ರೋಡು ಫುಲ್ಲು ಕತ್ಲೆ. ಇವಾಗ ಒಂದು 10-11 ಗಂಟೆ ಹತ್ರ ಆಯಿತು. ಹೋಗ್ತಿದ್ದೀವಿ ಗಾಯ್ಸ್. ಇವಾಗ ನಾವು ಹಾಸನಕ್ಕೆ ಬಂದು ರೀಚ್ ಆಗಿದ್ದೀವಿ. ನಾನಂತೂ ಲಾಡ್ಜಿಗೆ ಹೋಗೋದಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಅಂದರೆ ಇಲ್ಲಿ ನಮ್ಮೊಂದು ಲಾಡ್ಜ್ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ ಹೋಗ್ತೀವಿ. ಅದಿಲ್ಲ ಅಂದರೆ ಅಲ್ಲಿ ಒಂದಿನ ಸ್ಟೇ ಮಾಡಿ ಹೋಗ್ತೀವಿ. ಏನಾಗುತ್ತೆ ಅಂತ ನೋಡೋಣ. ಸೊ ಫೈನಲಿ ನಾವು ನಮ್ಮ ಲಾಡ್ಜಿಗೆ ಬಂದು ರೀಚ್ ಆದ್ವಿ. ಲಾಡ್ಜ್ ಇನ್ನೂ ಸ್ವಲ್ಪನೇ ದೂರ ಇರೋದು, ಇನ್ನೇನು ಬಂತು ಅನ್ನಬೇಕು. ಇಲ್ಲೇ ಇರೋದು ನೋಡಿ, ಇಲ್ಲಿ ಬಂದು ನೋಡಿ. ಇದೇ ಲಾಡ್ಜ್ ನಮ್ಮದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೆ ಅದೇ ಲಾಡ್ಜ್. ಇದೆ ಇದೇ ಲಾಡ್ಜ್ ನಮ್ಮದು. ಹೆಂಗಿದೆ ನೋಡಿ. ಇಲ್ಲಿ ನಾವು ಬಂದು ರೀಚ್ ಆಗಿದ್ದೀವಿ. ಇವಾಗ ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡೋದೆಲ್ಲ ಅಂತ ಗೊತ್ತಾಗ್ತಿಲ್ಲ, ನೋಡೋಣ ಬನ್ನಿ. ಹಾಗೆ ಇಲ್ಲಿ ನಮ್ಮಣ್ಣ ಡಿನ್ನರಿಗಂತ ಯಾವುದೋ ಒಂದು ಹೋಟೆಲಿಗೆ ಕರ್ಕೊಬಂದರು. ನಾನು ನಿಮಗೆ ಡಿನ್ನರ್ ಆದಮೇಲೆ ಮತ್ತೆ ವಿಡಿಯೋ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ. ಸೊ ಇವಾಗ ಡಿನ್ನರೆಲ್ಲ ಆಗಿ ನಾವು ಉಡುಪಿಗೆ ಹೋಗ್ತಿದ್ದೀವಿ. ಹೋಗೋಣ ಬನ್ನಿ ಗಾಯ್ಸ್. ಇವಾಗ ನಾವು ಹೋಗ್ತಿದ್ದೀವಿ ನೋಡಿ ಗಾಯ್ಸ್, ಉಡುಪಿಗೆ. ಸೊ ಇವಾಗಲೇ ನಾವು ಹೋಗುವಾಗ ಒಂದು ಟ್ರೈನ್ ಸಿಕ್ತು ಮಂಗಳೂರಲ್ಲಿ, ಒಬ್ಬರ ಟ್ರೈನು. ಏನು ಸ್ಲೋ ಆಗುತ್ತೆ ನೋಡಿ ಗಾಯ್ಸ್, ಫುಲ್ಲು ಸ್ಲೋ ಗಾಯ್ಸ್. ನಾವು ರೀಚ್ ಆಗಿದ್ದೀವಿ. ನಾವು ಆವಾಗಲೇ ರೀಚ್ ಆಗಿದ್ವಿ, ಅಂದರೆ ಒಂದು ಸಮಥಿಂಗ್ 4:15 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿದ್ವಿ. ಆವಾಗ ನಾನು ನಿದ್ದೆಯಲ್ಲಿದ್ದೆ, ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೆ ಅಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇವಾಗ ವೀಡಿಯೋ ಮಾಡ್ತಿದ್ದೀನಿ. ಇದೇ ನಮ್ಮ ಮನೆ ನೋಡಿ, ಅಂದರೆ ನಮ್ಮ ಅಜ್ಜಿ ಮನೆ ಗಾಯ್ಸ್. ಆ ಮರ ಇದೆಯಲ್ಲ ನೋಡಿ ಗಾಯ್ಸ್, ಆ ಮರದಲ್ಲಿ ಒಂದು 7:30 ಅಷ್ಟೊತ್ತಿಗೆ 8-9 ನವಿಲುಗಳೆಲ್ಲ ಕೂತಿರತ್ತೆ. ಎಷ್ಟು ನವಿಲುಗರು ಅಂತ ಅನ್ಬೇಕು ನಾವು ನೋಡಿದ್ರೆ, ಅಷ್ಟಿರತ್ತೆ. ಸೊ ಇವಾಗ ಬಂದು ನಾವು ರೀಚ್ ಆಗಿದ್ದೀವಿ. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಏನು ಆಗುತ್ತೆ ಅಂತ ನೋಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಹಂಗೆ ನಮ್ಮಪ್ಪ ಸ್ವಲ್ಪ ಕಾರ್ ತೊಳೆಯೋಕೆ ಹೇಳಿದರು. ಅದಕ್ಕೆ ನಾನು ನಮ್ಮಮ್ಮ ಸೇರಿಕೊಂಡು ಇಬ್ಬರು ಕಾರ್ ತೊಳೆದ್ವಿ. ನೋಡಿಲಿ ಕಾರ್ ತೊಳೆದ್ವಿ. ಲುಕ್ ಹೆಂಗಿದೆ ನೋಡಿ, ಕಾರ್ ಗಲೀಜಿತ್ತು. ನೋಡಿ ಕಾರ್ ಹೆಂಗೆ ತೊಳೆದ್ವಿ. ಇವಾಗ ಲಂಚೆಲ್ಲ ಆಗಿ ಒಂದು 4:15 ಅಷ್ಟೊತ್ತಿಗೆ ರೆಡಿಯಾಗಿ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಿದ್ದೀವಿ. ಇವಾಗ ನೋಡಿ ಇಲ್ಲಿ ಹೋಗ್ತಿದ್ದೀವಲ್ಲ. ಆಮೇಲೆ ಹೋದ ತಕ್ಷಣ ಏನಾಗುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಬಂದು ರೀಚ್ ಆಗಿದೆ. ಇವಾಗ ನಾವು ಮನೇಲಿದ್ದೀವಿ. ಹಂಗೆ ನಮ್ಮ ಕಾರ್ ನೋಡಿ ಅಲ್ಲಿ ನಿಲ್ಲಿಸಿದ್ದೀವಿ, ಕಾಣಿಸ್ತೀಯಾ? ಅಲ್ಲಿ ನೋಡಿ, ಅಲ್ಲಿ ಹಂಗೆ ಅಲ್ಲಿ ನೋಡಿ, ಅಲ್ಲೊಂದು ಸೋಡಾದ ಅಂಗಡಿ ಇದೆ ನೋಡಿ. ಆ ಸೋಡಾದ ಅಂಗಡಿಯಲ್ಲಿ ಚೆನ್ನಾಗಿ ಸೋಡಾ ಸಿಗುತ್ತೆ. ಸೋಡಾ ಅಂದರೆ ಒಂಥರ ಜ್ಯೂಸ್ ಥರ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ. ಇಲ್ಲಿ ನಾವು ಬಂದು ರೀಚ್ ಆಗಿದ್ದೀವಿ. ಇವಾಗ ಅದೆಲ್ಲ ಆಗಿ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀವಿ. ನೋಡಿ ನಾವು ಬಂದಿದ್ದ ಮನೆ ಅಲ್ಲೇ ನೋಡಿ, ಮೇಲಿದೆ. ಹಾಗೆ ಇವಾಗ ನಾವು ಹೊರಡ್ತಿದ್ದೀವಿ. ಹೊರಟ ಮೇಲೆ ಮತ್ತೆ ನಮಗೆ ವಿಡಿಯೋ ತೋರಿಸ್ತೀನಿ. ಇವಾಗ ನಾವು ಮೂವ್ ಆಗ್ತಿದ್ದೀವಿ ನೋಡಿ. ಇಲ್ಲೊಂದು ಯಾವುದೋ ಕಾರ್ ಬಂತು. ಸೊ ಹಂಗೆ ಆಂಟಿ ಮನೆಗೆ ಹೋಗುವಾಗ ದರ್ಗಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಇವಾಗ ದರ್ಗಕ್ಕೆ ವಿಸಿಟ್ ಮಾಡಿ ಬರೋಣ ಅಂತ ದರ್ಗಕ್ಕೆ ಬಂದಿದ್ದೀವಿ. ನೋಡಿ ಇದೇ ದರ್ಗಾ. ಎಲ್ಲಿನ ದರ್ಗಾ ಅಂತ ಹೇಳಬೇಕಂದ್ರೆ ಕಟ್ಪಾಡಿ ದರ್ಗಾ ಇದು ನೋಡಿ ಇಲ್ಲಿ. ಇವಾಗ ದರ್ಗಾದಿಂದ ಹೊರಟ್ವಿ ನಾವು. ಇವಾಗ ಆಂಟಿ ಮನೆಗೆ ಹೋಗ್ತಿದ್ದೀವಿ. ಇವಾಗ ಒಂದು ಟೈಮಿಂಗ್ಸು 7:15 ಅಷ್ಟಾಯಿತು. ಇವಾಗ ನಾವು ಹೋಗ್ತಿದ್ದೀವಿ ಆಂಟಿ ಮನೆಗೆ. ಆಮೇಲೆ ನೆಕ್ಸ್ಟ್ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಇವಾಗ ನಾವು ಇಲ್ಲಿ ನೋಡಿ ಒಳ್ಳೆ ಹೆಂಗಿದೆ, ಸೈಕ್ ಇದೆ ಅಲ್ಲ. ಇವಾಗ ನಾವು ಹೋಗ್ತಿದ್ದೀವಿ ನೋಡಿ. ಇವಾಗ
ಇವಾಗ ಇಲ್ಲೇ ಸ್ವಲ್ಪ ಹೊತ್ತಾದ್ಮೇಲೆ ಹೈವೇ ಸಿಗತ್ತೆ, ತೋರಿಸ್ತೀನಿ ನಿಮಗೆ ಬನ್ನಿ. ಫ್ಲ್ಯಾಶ್ ಆನ್ ಮಾಡ್ಕೊಂಡು ಫ್ಲ್ಯಾಶ್ ಆನ್ ಆಯಿತು. ಇಲ್ಲೊಂದು ದೊಡ್ಡ ಹಂಪ್ ಇದೆ. ಇದು ನೋಡಿ ಹೈವೇ ಸಿಕ್ತು ಇವಾಗ ನಮಗೆ. ಇವಾಗ ನಾವು ಹೋಗ್ತಿದ್ದೀವಿ ನೋಡಿ ಹೈವೇ. ಇವಾಗ ನಾವು ಆಂಟಿ ಮನೆಗೆ ಹೋದ್ಮೇಲೆ ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಇವಾಗ ನೋಡಿ ನಾವು ಸ್ಟೆಪ್ ಹತ್ತಿದ್ದೀನಿ. ಇಲ್ಲೊಂದು ಲಿಫ್ಟ್ ಇದೆ ನೋಡಿ, ಇದು ಗ್ರೌಂಡ್ ಫ್ಲೋರ್ ನೋಡಿ, ಇದು ಗ್ರೌಂಡ್ ಫ್ಲೋರು. ಇನ್ನು ನಾವು ಒಂದು 2 ಫ್ಲೋರಿಗೆ ಹೋಗಬೇಕು. ಲಿಫ್ಟ್ ತೋರಿಸ್ತೀನಿ ನೋಡಿ ನಾನು. ನೋಡಿ ಇದು ಲಿಫ್ಟು. ಇವಾಗ ನಾವು ಮೇಲೆ ಹೋಗ್ತೀವಿ. ಸೊ ಇವಾಗ ನಾವು ಬಂದು ರೀಚ್ ಆಗಿದ್ದೀವಿ ನೋಡಿ, ಇದೇ ಮನೆ. ಆಮೇಲೆ ಮತ್ತೆ ನಾನು ವಿಡಿಯೋ ತೆಗಿತೀನಿ. ಇವಾಗ ಅದಲ್ಲಾಗಿ ನಾವು ಡಿಮಾರ್ಟಿಗೆ ಹೋಗ್ತೀವಿ ಅಂತ ಡಿಸೈಡ್ ಮಾಡಿದ್ವಿ, ಉಡುಪಿಗೆ. ಇವಾಗ ನಾವು ಹೋಗ್ತೀವಿ, ಇದು ಲಿಫ್ಟಲ್ಲಿ ಹೋಗ್ತಿದ್ದೀವಿ ನೋಡಿ. ಇವಾಗ ಗ್ರೌಂಡು ಇವಾಗ ನಾವು ಡಿಮಾರ್ಟಿಗೆ ಹೋಗ್ತಿದ್ದೀವಿ ನೋಡಿ. ಇವಾಗ ನಾವು ಹೋಗ್ತಿದ್ದೀವಿ ಇವಾಗ ಡಿಮಾರ್ಟಿಗೆ ಹೋಗೋದು ಕ್ಯಾನ್ಸಲ್ ಮಾಡಿದ್ವಿ, ನಾಳೆನೇ ಹೋಗೋಣ ಅಂತ. ಇವಾಗ ನಾಳೆ ಡಿಮಾರ್ಟಿಗೆ ಹೋಗ್ತೀವಿ. ಇವಾಗ ನಮ್ಮ ಮನೆಗೆ ಮತ್ತೆ ಹೋಗ್ತಿದ್ದೀವಿ ವಾಪಸ್ಸು ನೋಡಿ, ಹೋಗ್ತಿದ್ದೀವಿ ಇವಾಗ ನಾವು. ಇವಾಗ ಅದಲ್ಲಾಗಿ ಮತ್ತೆ ನಮ್ಮ ಮನೆಗೆ ಹೋಗ್ತಿದ್ದೀವಿ, ಅಂದರೆ ಅಜ್ಜಿ ಮನೆಗೆ. ಆಂಟಿ ಮನೆಯಿಂದ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಇವಾಗ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ಬಂದು ನಾವು ರೀಚ್ ಆದ್ವಿ. ಇವಾಗ ನಾವು ನಿದ್ದೆ ಮಾಡ್ತೀವಿ. ಆಮೇಲೆ ಮತ್ತೆ ನಾನು ನಾಳೆ ಮತ್ತೆ ವಿಡಿಯೋ ತೆಗಿತೀನಿ. ಕೈಪಿಂಜಾರ ಉರುಸಿಗೆ ಹೋಗ್ತಿದ್ದೀವಿ, ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ನೋಡಿ. ನಾವು ಹೋಗ್ತಿದ್ದೀವಿ ಇವಾಗ ಕೈಪಿಂಜಾರಿಗೆ, ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ವಿಡಿಯೋ ಮಾಡಿ. ನೋಡಿ ಇಲ್ಲಿ ಫ್ಲೆಕ್ಸಲ್ಲಿ ಹಾಕಿದ್ದಾರೆ ನೋಡಿ, ಇಲ್ಲಿ ನೋಡಿ ಕೈಪುಂಜಾರ ಅಂತ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಉರುಸ್ ಇಲ್ಲಿಗೆ ಹೋಗ್ತಿರೋದು ನಾವು. ನೋಡಿ ದೊಡ್ಡ ಫ್ಲೆಕ್ಸ್ ಇದೆ ನೋಡಿ. ಸೊ ಇವಾಗ ನಾವು ದರ್ಗಕ್ಕೆ ಹೋಗ್ತಿದ್ದೀವಿ. ದರ್ಗಕ್ಕೆ ಹೋದ್ಮೇಲೆ ನಾನು ತೋರಿಸ್ತೀನಿ ಬನ್ನಿ ಗಾಯ್ಸ್. ಇಲ್ಲಿ ನೋಡಿ ಅಲ್ಲೊಂದು ಅಂಗಡಿ ಇದೆ ಗಾಯ್ಸ್ ನೋಡಿ, ಇಲ್ಲೊಂದು ಅಂಗಡಿ, ಅಲ್ಲೊಂದು ಅಂಗಡಿ. ಆಲ್ರೆಡಿ ನಾವು ಸುಮಾರು ಅಂಗಡಿಗಳೆಲ್ಲ ಕಲ್ವಿವೆ. ಇಲ್ಲಿ ಮಲ್ಲಿಗೆಗಳ ಅಂಗಡಿ, ಹೂಗಳು ನೋಡಿ. ಇವಾಗ ನಾವು ಇದ್ರೊಳಗೆ ಹೋಗ್ಬೇಕು. ಇಲ್ಲೂ ಹೂ ಅಂಗಡಿ. ಈಗ ನೋಡಿ ದೇವಸ್ಥಾನನ ಗೊತ್ತಾಗ್ತಿಲ್ಲ, ದೇವಸ್ಥಾನನೇ ಇರಬೇಕು. ಇಲ್ಲೂ ಹೂ ಅಂಗಡಿ. ಇಲ್ಲಿ ಹಿಂಗೆ ಇಲ್ಲಿ ನೋಡಿ ನಮ್ಮ ಮೂರ್ತಿಗಳೆಲ್ಲ ಇಲ್ಲಿ ನೋಡಿ. ನೋಡಿ ಇಲ್ಲಿ ಉಪ್ಪಿನಕಾಯಿ ಅಂಗಡಿ. ಇಲ್ಲಿ ನೋಡಿ ಕಾರ್ನು, ಲೇಸ್ ಚಾಟ್, ಇದು ಪೊಟ್ಯಾಟೊ ಟ್ವಿಸ್ಟರು ಇನ್ನು ಮಾಡ್ತಿದ್ದಾರೆ. ಸೊ ಆಮೇಲೆ ದರ್ಗಕ್ಕೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಗಾಯ್ಸ್. ಇವಾಗ ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ನೋಡಿ ಅಲ್ಲೇ ಬೀಚ್ ಇರೋದು ಕಾಣಿಸ್ತಿದ್ಯಾ. ಇವಾಗ ಬಂದು ರೀಚ್ ಆಗಿದ್ದೀವಿ. ಆಮೇಲೆ ನಾನು ಮತ್ತೆ ತೋರಿಸ್ತೀನಿ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಹತ್ರನೇ ಬೀಚ್ ಇರೋದು. ಅಲ್ಲಿ ದರ್ಗಾ ಇದೆ, ಇಲ್ಲಿ ಬೀಚ್ ಇದೆ. ಅಲ್ಲಿ ದರ್ಗಾ ಇದ್ದರೆ ಇಲ್ಲಿ ಬೀಚು. ಇಲ್ಲಿ ಸ್ನಾನ ಮಾಡೋಕ್ಕೆ ಬಿಡಲ್ಲ, ಯಾಕಂದರೆ ತುಂಬ ಆಳ ಇದೆ. ಇಲ್ಲೇ ಹತ್ರನೇ ಆಳ ಇದೆ ಗಾಯ್ಸ್. ಹೆಂಗಿದೆ ನೋಡಿ ಬೀಚು. ಅಲ್ಲಿ ನೋಡಿ ಗಾಯ್ಸ್ ಬರ್ತಿದೆ ಅಲೆಗಳೆಲ್ಲ, ಸ್ಪೀಡ್ ಇದೆ ತುಂಬ. ಸೊ ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಗಾಯ್ಸ್. ನಾನು ಬೀಚ್ ಹತ್ರ ಬಂದಿದ್ದೀನಿ ನೋಡಿ. ಇಲ್ಲೇ ಇದೆ ನೋಡಿ ಬೀಚು, ಹತ್ರ ಬಂದಿದ್ದೀನಿ ನೋಡಿ. ಅಲೆ ಹಂಗೆ ಬರ್ತಿದೆ ಅಂತ ಬತ್ತು. ಸೊ ಇದೇ ಬೀಚು. ಸೊ ನೋಡಿ ಗಾಯ್ಸ್, ಇವಾಗ ನಾವು ಏಡಿ ಹಿಡಿದ್ವಿ. ಇಲ್ಲಿ ನೋಡಿ ಗಾಯ್ಸ್ ಕಾಣಿಸ್ತಿದ್ಯಾ ನೋಡಿ ಗಾಯ್ಸ್, ಬಿಟ್ಟರೆ ಓಡತ್ತೆ ನೋಡಿ. ಅದೇ ಇಲ್ಲಿ ನೋಡಿ ಗಾಯ್ಸ್ ಹೆಂಗೆ ಓಡ್ತಿದೆ, ಕಾಣಿಸ್ತಿದ್ಯಾ? ಬಿಡು ಕಾಣಿಸ್ತಿದ್ಯಾ? ಎಲ್ಲಿದೆ ಗಾಯ್ಸ್? ನನಗೆ ಬಿಡು ಕೈ ಬಿಡು. ಅದೇ ನೋಡಿ ಹೆಂಗೆ ಓಡತ್ತೆ ನೋಡಿದಿ ಗಾಯ್ಸ್. ಸೊ ಇವಾಗ ನಾವು ಬೀಚ್ ಹತ್ರ ಹೋದಾಗ ಏಡಿ ಹಿಡ್ದಿದ್ದು ಹೆಂಗಿದೆ ನೋಡಿ ಗಾಯ್ಸ್. ಹಿಡಿಯೋಕ್ಕೆ ಆಗಲ್ಲ ಗಾಯ್ಸ್, ಫಾಸ್ಟಾಗಿ ಓಡತ್ತೆ. ಸೊ ಹಾಗೆ ನಾವು ಏಡಿ ಹಿಡ್ದಿದ್ದು. ಸೊ ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಇವಾಗ ಅದೆಲ್ಲಾಗಿ ಮನೆಗೆ ಮತ್ತೆ ಹೋಗುವಾಗ ಮಾವಿನ ಹಣ್ಣು ತೊಗೊಂಡ್ವಿ, ಚೆನ್ನಾಗಿದೆ. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ನಾನು. ಇವಾಗ ಬಂದು ನಾವು ರೀಚ್ ಆದ್ವಿ.
ಆಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇವಾಗ ಅದೆಲ್ಲ ಆಗಿ ನಮ್ಮ ಮನೆಯಿಂದ ಹೊರಟಿದ್ವಿ. ಇವಾಗ ನೋಡಬೇಕು ಎಲ್ಲಿಗೆ ಹೋಗೋದಂತ. ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಇವಾಗ ಡಿಮಾರ್ಟಿಗೆ ಹೋಗ್ತೀವಿ, ಬನ್ನಿ ಹೋಗೋಣ. ಇಲ್ಲಿ ಕರೆಕ್ಟೇ ಒಂದು ಇದಿದೆ, ಇಲ್ಲಿಗೆ ಬರಬೇಕು ಅಂತ ಇದ್ದೀವಿ. ನೋಡೋಣ ಬರ್ತೀವ ಇಲ್ವಾ ಅಂತ. ಸೊ ಇವಾಗ ಹೋಗ್ತಿದ್ದೀವಿ ಡಿಮಾರ್ಟಿಗೆ, ಹೋಗೋಣ ಬನ್ನಿ. ಇವಾಗ ಬಂದು ಡಿಮಾರ್ಟಿಗೆ ರೀಚ್ ಆದ್ವಿ. ನೋಡಿ ಇದೇ ಡಿಮಾರ್ಟ್, ಒಳಗೆ ಹೋಗೋಣ ಬನ್ನಿ. ಸೊ ಹಂಗೆ ಇವರು ಸಿಗೋದಾಗ ಒಂದು ಪರ್ಫ್ಯೂಮ್ ತೊಗೊಂಡೆ, ಸ್ಪ್ಲೆಂಡರ್ ಅಂತ. ನೋಡಿ ಹೆಂಗಿದೆ, ಚೆನ್ನಾಗಿದೆ ಸ್ಮೆಲ್ಲು. ಇವಾಗ ಹೋಗೋಣ ಬನ್ನಿ, ಒಳಗೆ ಹೋಗ್ತಿದ್ದೀವಿ. ಇವಾಗ ನಾವು ಇಲ್ಲಿ ಬಂದಿದ್ದಾರೆ ನೋಡಿ ನಮ್ಮ ಅಪ್ಪ ಅವರೆಲ್ಲ. ಹೋಗೋಣ ಬನ್ನಿ ಇವಾಗ ನಾವು ಅಂತ ಹೇಳೇ ಇಲ್ಲಲ್ಲ. ಉಡುಪಿ ಡಿಮಾರ್ಟು, ಉಡುಪಿಯಲ್ಲಿ ಡಿಮಾರ್ಟ್ ಇದೆ. ಅಲ್ಲಿ ಯಾರಾದರೂ ಬಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಎರಡನ್ನೂ ಮಾಡಿ. ಇವಾಗ ಒಳಗೆ ಹೋಗ್ತಿದ್ದೀವಿ ನಾವು, ಬನ್ನಿ ಒಳಗೆ ಹೋಗೋಣ. ಒಳಗೆ ಬನ್ನಿ. ಒಬ್ಬ ಎ ಸಿ ನೋಡಿ ಕಳ್ಸಿ, ನೋಡಿ ನನ್ನ ಸೆಕ್ಯೂರಿಟಿ. ಒಳಗೆ ಹೋಗ್ತಿದ್ದೀವಿ ನಾವು, ಇದೇ ಡಿಮಾರ್ಟ್. ಈ ವಿಡಿಯೋ ತೆಗಿಯಂಗಿಲ್ಲ ಅಂತೆ, ಅದಕ್ಕೆ ಆಮೇಲೆ ಮತ್ತೆ ಹೊರಗೆ ಬಂದಮೇಲೆ ವಿಡಿಯೋ ತೆಗಿತೀನಿ. ಸಾರಿ ಗಾಯ್ಸ್, ತೆಗಿಯಂಗಿಲ್ಲ ಅಂತೆ. ಇವಾಗ ನಾವು ಶಾಪಿಂಗ್ ಮಾಡ್ತಿದ್ದೀವಿ ನೋಡಿ ಗೈಸ್, ಇಲ್ಲಿ ನೋಡಿ ನಾವು ಶಾಪಿಂಗ್ ಮಾಡ್ತಿದ್ವಿ. ಡಿಮಾರ್ಟಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಶಾಪಿಂಗ್ ಮಾಡ್ತಿದ್ವಿ ಇವಾಗ ನಾವು. ಇಲ್ಲಿ ನೋಡಿ ಇದೆಲ್ಲ ಡ್ರೆಸ್ಸು ಫುಲ್ಲು ನೋಡಿದಿರ. ನೋಡಿ ಗೈಸ್ ಚೆನ್ನಾಗಿದೆ, ಎಷ್ಟು ಕ್ಯೂಟಾಗಿದೆ ಅಲ್ಲ ಚಿಕ್ಕಕ್ಕೆ, ಹೆಂಗೆ ಚೆನ್ನಾಗಿದೆ ನೋಡಿ ಗೈಸ್. ಬ್ಲ್ಯಾಕ್ 3 ಕಲರ್ ಏನೋ ಬಂದಿದೆ ಇದರಲ್ಲಿ, ಸಿಮೆಂಟು, ಬ್ಲ್ಯಾಕು ಮತ್ತು ಗ್ರೀನು. ಮತ್ತು ರೇಟು ಅಷ್ಟು ಚೆನ್ನಾಗಿದೆ, 400 ರೇಟು. ಆಮೇಲೆ ನಾವು ಇವಾಗ ಎಲ್ಲ ಶಾಪಿಂಗ್ ಮಾಡಿ ಹೋಗ್ತಿದ್ದೀವಿ. ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಿದ್ವಿ. ಇವಾಗ ನೋಡೋಣ ಬನ್ನಿ ಗೈಸ್. ಫುಲ್ಲು ಫುಟ್ವೇರ್ಸು ನೋಡಿ ಗೈಸ್, ಫುಲ್ಲು ಫುಟ್ವೇರ್ಸ್ ನೋಡಿ. ಫುಟ್ವೇರ್ಸ್ ಆ ಕಡೆನೂ ಅಷ್ಟೇ, ಫುಲ್ ಫುಟ್ವೇರ್ಸು. ಇಲ್ಲಿ ನೋಡಿ ಸ್ಪಾಕ್ಸ್, ಆ ಕಡೆ ಎಲ್ಲ ಡ್ರೆಸ್ಸು, ಇಲ್ಲೆಲ್ಲ ಫುಟ್ವೇರ್ಸು. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಗೈಸ್. ಸೊ ಇವತ್ತಿನ ಇದು ನೋಡಿ ಗೈಸ್, ನಾನು ಗೆಟಪ್ ಹೆಂಗಿದೆ. ನಾನು ಇದೇ ಫೋನಲ್ಲಿ ವ್ಲಾಗ್ ಮಾಡೋದು. ಒಪ್ಪೋ F29 Pro 5G ಹೆಂಗಿದೆ ನೋಡಿ ಗೈಸ್. ಹಾಗೆ ಸ್ವಲ್ಪ ಫೋಟೋ ಎಲ್ಲ ತಗೋ. ಡಿಮಾರ್ಟಿಂದ ಹೊರಗೆ ಬಂದು ಇವಾಗ ನಾವು ಹೋಗ್ತಿದ್ದೀವಿ ರಿಪಿನ್ಪೇಟೆಗೆ. ಮತ್ತೆ ನಮ್ಮೂರಿಗೆ ಹೋಗ್ತಿದ್ದೀವಿ. ಈ ಮಾಲ್ ನೋಡಿ ಗೈಸ್, ಟೈಮ್ ಸ್ಕ್ವೇರ್ ಮಾಲ್ ಹೆಂಗಿದೆ ನೋಡಿ ಗೈಸ್. KFC ಎಲ್ಲ ಇದೆ ನೋಡಿದ್ರೆ ಗೈಸ್, ಹೆಂಗಿದೆ ನೋಡಿ ಗೈಸ್ ಮಾಲ್. ಸೊ ಆಮೇಲೆ ಮತ್ತೆ ನಾನು ವಿಡಿಯೋ ಮಾಡುತ್ತೀನಿ. ಹೋಗ್ತಿದ್ದೀವಿ ನಾವು ರಿಪಿನ್ಪೇಟೆಗೆ, ಆಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಇಲ್ಲಿ ನೋಡಿ ಹೆಬ್ರಿ ಸರ್ಕಲ್ ಮುಂದೆ ಒಂದು ಹೋಳಿಗೆ ಅಂಗಡಿ ಇದೆ, ಸ್ವೀಟ್ಸ್ ಅಂಗಡಿ. ಯಾವ ಸ್ವೀಟ್ಸ್ ಬೇಕಾದರೂ ಇದೆ ನೋಡಿ. ಇಲ್ಲಿ ಮೊದಲು ಚಿಕ್ಕಕ್ಕಿತ್ತು, ಇವಾಗ ದೊಡ್ಡಕ್ಕಾಗಿದೆ. ಮೊದಲು ಇಲ್ಲಿತ್ತು ನೋಡಿ, ಇಲ್ಲಿ ಈ ಅಂಗಡಿ ಇಷ್ಟು ಚಿಕ್ಕಕ್ಕೆ ಅಂಗಡಿ. ಇವಾಗ ನೋಡಿ ದೊಡ್ಡಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ ಇಲ್ಲೇ ಆಗೋದು ಅಂಗಡಿ, ಇಲ್ಲೇ ರೆಡಿ ಮಾಡೋದು. ಹೋಮ್ ಮೇಡು ಚೆನ್ನಾಗಿರುತ್ತೆ. ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ, ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಇಲ್ಲಿ ಇವಾಗ ನೋಡಿ ನಾವು ಮಜ್ಜಿಗೆ ಮೆಣಸು ಮತ್ತು ಒಂದಿಷ್ಟು ಸ್ವೀಟ್ಸು ಮತ್ತು ಹೋಳಿಗೆ ಎಲ್ಲ ತೊಗೊಂಡೆ. ನನ್ನ ತಮ್ಮ ತಿಂತಿದ್ದಾನೆ. ಇಲ್ಲಿ ನೋಡಿ ನಮ್ಮಪ್ಪ ಪೇ ಮಾಡ್ತಿದ್ದಾರೆ. ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿದೆ ಗಾಯ್ಸ್. ಇಲ್ಲಿ ನೋಡಿ ಈ ಕಡೆ ನೋಡಿ ಫುಲ್ಲು ಉಪ್ಪಿನಕಾಯಿಂದು. ಇದು ರಿಪಿನ್ಪೇಟೆದೇ ತರಿಸೋದಂತೆ ಅವರು ಫುಲ್ಲು. ಇಲ್ಲಿ ನೋಡಿ ಇದೆಲ್ಲ ರಿಪಿನ್ಪೇಟೆದೇ ತರಿಸೋದಂತೆ. ನೋಡಿ ಇಲ್ಲಿ ಮೆತ್ತೆ ಉಂಡಿದೆ ಇದು ನೋಡಿ. ನೋಡಿ ನಮ್ಮಪ್ಪ ತಿಂತಿದ್ದಾರೆ. ಕೈ ಇರತ್ತೆ ಅಂತೆ, ಫುಲ್ಲು ಕೈ ಇರತ್ತೆ. ಹೇಗಿರತ್ತೆ ನೋಡಿ. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಗಾಯ್ಸ್. ಸೊ ನೋಡಿ ಗೈಸ್, ಆಗುಂಬೆ ಘಾಟಿ ಅದೇ ಫಾಗ್ ನೋಡಿ ಗೈಸ್ ಹೆಂಗಿದೆ, ಫುಲ್ಲು ಫಾಗ್ ಗೈಸ್. ನೋಡಿ ಅಲ್ಲಿ ಕಾಣಿಸ್ತಿದೆಯಾ ಫಾಗ್ ಎಲ್ಲ? ಏನು ಫಾಗ್ ಗೈಸ್, ಕಾಣಿಸೋದೇ ಇಲ್ಲ. ಅದೇ ಆಗುಂಬೆ ಘಾಟಿ, ಅಲ್ಲೊಂದು ಗುಡ್ಡೆ ಥರ ಕಾಣಿಸ್ತಿದೆಯಲ್ಲ ಗೈಸ್, ಅದೇ ಆಗುಂಬೆ ಘಾಟಿ. ಆಮೇಲೆ ಇಲ್ಲಿ ನಾವು ಒಂದು ಹೋಟೆಲಿಗೆ ಬಂದಿದ್ದೀವಿ, ಮಯೂರ್ ಹೋಟೆಲ್ ಅಂತ.
ಇವಾಗ ನಾವು ಹೋಗಿ ಲಂಚ್ ಮಾಡ್ತೀವಿ. ಅಂದರೆ ಇವಾಗ ಸ್ನ್ಯಾಕ್ಸ್ ಥರ ಲಂಚ್ ಮಾಡ್ತೀವಿ. ಲಂಚ್ ಮಾಡಿದ್ಮೇಲೆ ಮತ್ತೆ ಇವಾಗ ನಾವು ಹೋಗ್ತೀವಿ. ಅಲ್ಲಿ ನೋಡಿ ಗೈಸ್ ನಾವಿಲ್ಲು ಕಾಣಿಸ್ತಿದ್ಯಾ? ತಡೀರಿ ಗೈಸ್ ತೋರಿಸ್ತೀನಿ ನಿನಗೆ. ನೋಡಿ ಗೈಸ್ ನಾವಿಲ್ಲು ಕಾಣಿಸ್ತಿದ್ಯಾ? ಅಲ್ಲಿ ಮರದ ಮೇಲೆ ಕೂತಿದ್ದೆ ನೋಡಿ ಗೈಸ್. ಕಾಣಿಸ್ತಿದ್ಯಾ ಗೈಸ್? ನೋಡಿ ಗೈಸ್ ಅದೇ ನವಿಲು. ಆಮೇಲೆ ನಾನು ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಸೀತಾ ನದಿ ನೋಡಿ ಗೈಸ್, ಅಲ್ಲಿದೆ ನೋಡಿ ಗೈಸ್, ಅದೇ ಸೀತಾ ನದಿ ಕಾಣಿಸ್ತಾ? ಅದೇ ಸೀತಾ ನದಿ ಗೈಸ್. ಮತ್ತೆ ಬೇರೆ ವಿಡಿಯೋದಲ್ಲಿ ನಿಮಗೆ ಬೇರೆ ತೋರಿಸ್ತೀನಿ. ಹೋಗ್ತಿದ್ದೀವಿ ನಮ್ಮ ಮನೆಗೆ. ಎಲ್ಲಿ ನೋಡಿ ಗೈಸ್, ಅಲ್ಲಿ ಹಿಂದೆ ನೋಡಿ, ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಹೆಲಿಕಾಪ್ಟರ್ ನಿಲ್ಲತ್ತೆ. ಮತ್ತು ಇವಾಗ ನಾವು ಮತ್ತೆ ರಿಪಿನ್ಪೇಟೆಗೆ ಹೋಗ್ತಿದ್ದೀವಿ. ಆಮೇಲೆ ಮತ್ತೆ ವಿಡಿಯೋ ತೆಗಿತೀನಿ ಗೈಸ್. ಇವರೇ ಓನರು. ಅಡ್ರೆಸ್ ಹೇಳಿ ಅಣ್ಣ. ನಮ್ಮದು ಹೋಟೆಲ್ ಮಯೂರ ಸೋಮೇಶ್ವರ ಅಂತ. ಆಗಂಬೆ ಘಾಟಿಂದ ಕೆಳಗೆ ಬರುತ್ತೆ. ಹೆಬ್ರಿಯಿಂದ 10 ಕಿಲೋಮೀಟ್ರು, ಆಗಂಬೆಯಿಂದ 10 ಕಿಲೋಮೀಟ್ರು. ಘಾಟಿ ಆದಮೇಲೆ ಕೆಳಗೆ ಬರುತ್ತೆ ಫಸ್ಟಿಗೆ. ಸೊ ಇಷ್ಟೇ ಅಡ್ರೆಸ್ಸು. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀವಿ. ಅದಲ್ಲಾಗಿ ಇವಾಗ ಹೊರಡ್ತಿದ್ದೀವಿ. ಇವಾಗ ನಾವು ಘಾಟಿ ಹತ್ತಬೇಕು. ಮತ್ತೆ ವಿಡಿಯೋ ಮಾಡ್ತೀನಿ ನಮ್ಮ ಗೈಸ್. ಸೊ ಇವಾಗ ನಾವು ಘಾಟಿ ಹತ್ತಿದ್ದೀವಿ. ಇವಾಗ ಹೋಗ್ತಿದ್ದೀವಿ ನಾವು. ಆಮೇಲೆ ಘಾಟಿ ಆದಮೇಲೆ ಮತ್ತೆ ನಿಮಗೆ ವಿಡಿಯೋ ತೆಗೆದು ತೋರಿಸ್ತೀನಿ ಗೈಸ್. ಇವಾಗ ಘಾಟಿ ಎಂಡ್ ಆಯ್ತು ಗೈಸ್. ಫಾಗ್ ನೋಡಿ ಗೈಸ್, ಕಾಣಿಸೋದಿಲ್ಲ ಏನು, ಫುಲ್ಲು ಫಾಗ್ ತುಂಬಿಕೊಂಡಿದೆ ನೋಡಿ ಗೈಸ್. ಇವಾಗ ಇಲ್ಲ ಒಂದು ಏನೋ ನಿಲ್ಲೋದು ಬರುತ್ತೆ ಗೈಸ್. ಇಲ್ಲೇ ನೋಡಿ, ಇದೆ ನೋಡಿ ಗೈಸ್, ಕಾಣಿಸ್ತಾ ಇಲ್ಲ? ಕಾಣಿಸಿಲ್ಲಲ್ಲ ಗೈಸ್, ಅದು ಕಾಣಿಸಲ್ಲ ಗೈಸ್ ಅದು. ಸೊ ಫುಲ್ಲು ಫಾಗ್ ತುಂಬಿಕೊಂಡಿದೆ, ಏನೂ ಕಾಣಿಸ್ತಿಲ್ಲ ನಿಮಗೆ ಫೋನಿಗೆ. ಸೊ ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ ತೀರ್ಥಹಳ್ಳಿಗೆ ರೀಚ್ ಆಗಿದ್ದೀವಿ. ತೀರ್ಥಹಳ್ಳಿಯಿಂದ ಇವಾಗ ನಾವು ನಮ್ಮೂರಿಗೆ ಹೋಗ್ತಿದ್ದೀವಿ. ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಹಿಂಗೆ ಕೋಣಂದೂರಲ್ಲಿ ಇವಾಗ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದಿದ್ದೀವಿ ಪೆಟ್ರೋಲ್ ಬಂಕಿಗೆ. ಇವಾಗ ಹಾಕ್ಸ್ತೀವಿ ಪೆಟ್ರೋಲು. ನಾನು ಪೆಟ್ರೋಲ್ ಹಾಕ್ತಿದ್ದಾರೆ ನೋಡಿ, ಪೆಟ್ರೋಲ್ ಹಾಕ್ತಿದ್ದಾರೆ ಇವರು. ಸೊ ಇವಾಗ ಕೋಣಂದೂರಿಗೆ ರೀಚ್ ಆಗಿದ್ದೀವಿ. ಆಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು. ಹಾಕ್ಸಿ ಮತ್ತೆ ರಿಪಿನ್ಪೇಟೆಗೆ ಹೋಗ್ತಿದ್ದೀವಿ. ಆಮೇಲೆ ರಿಪಿನ್ಪೇಟೆಗೆ ರೀಚ್ ಆದಮೇಲೆ ನಾವು ವಿಡಿಯೋ ತೆಗಿತೀನಿ ಗೈಸ್. ಇವಾಗ ನಾವು ಮುಗುರ್ತಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನಾವು ಮತ್ತೆ ರಿಪಿನ್ಪೇಟೆಗೆ ಹೋಗ್ತಿದ್ದೀವಿ. ಆಮೇಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋ ತೋರಿಸ್ತೀನಿ ಗೈಸ್. ಸೊ ಇವಾಗ ಬಂದು ನಾವು ಹೆದ್ದಾರಿಪುರಕ್ಕೆ ರೀಚ್ ಆಗಿದ್ದೀವಿ. ಇವಾಗ ನಾವು ಹೋಗ್ತಿದ್ದೀವಿ. ಇವಾಗ ಬಂದು ನಾವು ರಿಪಿನ್ಪೇಟೆಗೆ ರೀಚ್ ಆಗಿದ್ದೀವಿ. ಅದೇ ಹಾಲ್ ನೋಡಿ, SR ಹಾಲ್ ಅಂದರೆ. ಸೊ ಇವಾಗ ಬಂದು ನಾವು ರೀಚ್ ಆಗಿದ್ದೀವಿ ರಿಪಿನ್ಪೇಟೆಗೆ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಬಾಯ್ ಬಾಯ್.